ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ, ಎಮೋಷನಲ್ ಮೂಮೆಂಟ್ ಫಾರ್ ಆಲ್ 90s ಕಿಡ್ಸ್, ಅರ್ಲಿ 2K ಕಿಡ್ಸು ಮತ್ತು 90s ಕಿಡ್ಸ್ಗೆ ಎಲ್ಲ ಒಂಥರ ಎಮೋಷ್ನಲ್ ಮೂಮೆಂಟ್ ಇವತ್ತು. ಏನಕ್ಕೆ ಏನಂದರೆ, ಜಾನ್ ಸೀನಾ WWE, ದ ಲೆಜೆಂಡ್ರಿ ಜಾನ್ ಸೀನಾ 20+ ಇಯರ್ಸ್ ಸರ್ವ್ ಮಾಡಿರುವಂಥ WWE ಸರ್ವ್ ಮಾಡಿರುವಂಥ ಜಾನ್ ಸೀನಾ ಅಫಿಷಿಯಲ್ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿರೋದು. ಜಾನ್ ಸೀನಾ ಅಂತ ಬಂದಾಗ ನಮ್ಗೆ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ ಗುರು. ಇವಾಗ ಅಷ್ಟೇ WWE ನೋಡ್ತಾ ಇರಲಿಲ್ಲ, ಬಟ್ ಚೈಲ್ಡ್ಹುಡಲ್ಲಂತೂ ನಜ್ಜಿ ಜಾನ್ ಸೀನಾ, ರೋಮನ್ ರೈನ್ಸು, ರ್ಯಾಂಡಿ ಆರ್ಟನ್ನು, ನಜ್ಜಿ ಎಂತೆಂಥ ಪ್ಲೇಯರ್ಸ್ ಗುರು, ಇನ್ಕ್ಲೂಡಿಂಗ್ ನಮ್ಮ ಗ್ರೇಟ್ ಖಾಲಿ, ಕೇನು, ಎಂತೆಂಥ ಒಂಥರ ಟ್ರೆಂಡ್ ಇತ್ತು ಅವಾಗ. ಕಾರ್ಡ್ಸ್ ಎಲ್ಲ ಇಟ್ಕೊಂಡು ಆಡ್ತಾ ಇದ್ದೀವಿ ಅವಾಗ. ಇಷ್ಟು ಅಂತ WWE ಇದೆ ಕಾರ್ಡ್ಸ್ಗಳು ಬರ್ತಾ ಇತ್ತು ಅವಾಗ. ಸೊ ಎಲ್ಲ ಹಳೆ ಮೆಮೊರೀಸ್ಗಳು. ಜಾನ್ ಸೀನಾ ಬಂದರು ಅಂತಂದರೆ ಆ ಒಂದು ಇಂಟ್ರೋ ಸಾಂಗು, ಆ ಒಂದು ಸ್ವ್ಯಾಗು ಯಾರು ತಾನೇ ಮರೀತಾರೆ? ಯಾರೂ ಮರೆಯೋದಿಲ್ಲ. ಬಟ್ ಲಾಸ್ಟ್ ಮ್ಯಾಚು ಈ ಥರ ಎಂಡ್ ಆಗಿ ಹೋಗ್ಬಿಡ್ತಲ್ಲ. ನೋಡಿದೆ ನಾನು ಕೂಡ ಲಾಸ್ಟ್ ಮ್ಯಾಚ್ನ, ಬಟ್ ಈ ಥರ ಎಂಡಿಂಗ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಲಾಸ್ಟ್ ಟೈಮ್ ಅಂತ ಹಾಕೊಂಬಂದಿದ್ರು ಅವ್ರ ಶರ್ಟ್ ಮೇಲೆ, ಆಮೇಲೆ ಕರ್ಚೀಫು ಎಲ್ಲ ತೋರಿಸಿದ್ರು, ನ್ಯಾಪ್ಕಿನ್ ಎಲ್ಲ ತೋರಿಸಿದ್ರು. ಲಾಸ್ಟ್ ಟೈಮ್ ಈ ಥರ ಆಗುತ್ತೆ ಲಾಸ್ಟ್ ಟೈಮು ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಗೆಲ್ತಾರೆ ಅಂತಲೇ ಅಂದ್ಕೊಂಡಿದ್ದು. ಬಟ್ ಸ್ಕ್ರಿಪ್ಟು ಈ ಥರ ಬರ್ದಿದ್ರಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವ್ರು ಟ್ಯಾಪ್ ಮಾಡಬೇಕಾದ್ರೆ ಅವ್ರ ಮುಖ ನೋಡಬೇಕಾಗಿತ್ತು ಗುರು. ಆ ಟ್ಯಾಪ್ ಮಾಡಿದ್ರಲ್ಲ, ಶೋಲ್ಡ್ರಿಗೆ ಟ್ಯಾಪ್ ಮಾಡ್ತಾರಲ್ಲ, ಫಸ್ಟ್ ಈ ಥರ ಬರುತ್ತೆ ಸಿಗ್ನಲು, ಆಮೇಲೆ ಶೋಲ್ಡ್ರ್ ಮೇಲೆ ಟ್ಯಾಪ್ ಬರುತ್ತೆ, ಅದಾದಮೇಲೆ ರಿಂಗ್ ಆಗುತ್ತೆ, ಅದಾದಮೇಲೆ ಮಲ್ಕೊಂಬಿಡ್ತಾರೆ. ಲಾಸ್ಟಿಗೆ ಎದ್ದು ಹೋಗ್ಬೇಕಾದ್ರೆ ಅವರು ಎಲ್ಲ ಬಿಚ್ಚಿಟ್ಬಿಟ್ಟು ಹೋಗ್ತಾರೆ. ಕೈಯಲ್ಲಿ ತೊಳಲು ಹಾಕ್ಕೊಂಡಿದ್ದು, ಕೈಯಲ್ಲಿ ಹಾಕ್ಕೊಂಡಿದ್ದು, ಕಾಲಲ್ಲಿ ಹಾಕ್ಕೊಂಡಿದ್ದು ಎಲ್ಲನೂ ಬಿಡಿಸಿಟ್ಬಿಟ್ಟು ಸೆಂಟ್ರಲ್ಲಿ ಇಟ್ಬಿಟ್ಟು ನಡ್ಕೊಂಡು ಹೋಗ್ತಾರೆ. ಸೊ ಇಟ್ಸ್ ಎಮೋಷನಲ್ ಮೂಮೆಂಟ್ ಫಾರ್ ಆಲ್ WWE ಫ್ಯಾನ್ಸ್ಗಳು. ಜಾನ್ ಸೀನಾನ ಇಷ್ಟಪಡೋವಂಥವ್ರು ಯಾರೂ ಇಲ್ಲ, ಜಾನ್ ಸೀನಾನ ಹೈಟ್ ಪಡೋವಂಥವ್ರು, ಜಾನ್ ಸೀನಾ ಇಷ್ಟಪಡೋವಂಥವ್ರು ಎಲ್ಲರೂ ಇರೋದು. ನನಗೆ ಮೋಸ್ಟ್ ಫೇವ್ರೇಟ್ ಅಂದರೆ ಜಾನ್ ಸೀನಾನೇ ಅದು. ನೆವರ್ ಗಿವ್ ಅಪ್ ಅನ್ನೋ ಒಂದು ಆ್ಯಟಿಟ್ಯೂಡು ಯಾರು ತೊಗೊಂಬಂದು WWE ಅಂತಂದರೆ ತೊಗೊಂಬಂದಿದೆ ಜಾನ್ ಸೀನಾ ಅವರು. ಅದೇ ರೀತಿ ಥ್ರೂಔಟ್ ದ WWE ಇಷ್ಟು ವರ್ಷಗಳು ಮೇಂಟೈನ್ ಮಾಡ್ಕೊಂಬಂದರು. ಬಟ್ ಎಂಡು ಈ ಥರ ಆಗುತ್ತೆ, ಗಿವ್ ಅಪ್ ಥರ ಎಂಡ್ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇದೊಂಥರ ಸ್ಯಾಡ್ ಮೂಮೆಂಟು. ಬಟ್ ಅದೇ ಇವಾಗ ಗೆದ್ಬಿಟ್ಟಿತ್ತು ಅಂತಂದರೆ, ಆ ಒಂದು ಫೈನಲ್ ಮ್ಯಾಚ್ನ ಗೆದ್ಬಿಟ್ಟಿತ್ತು ಅಂತಂದರೆ ಅವಾಗ ಯಾರು ಕೂಡ ಅಷ್ಟು ಮಾತಾಡ್ತಿಲ್ವ ನೋಡಿ. ಇವಾಗ ಈ ಥರ ಆಗಬಾರ್ದಾಗಿತ್ತು, ಆ ಥರ ಆಗಬಾರ್ದು ಅಂದರೆ ಒಂಥರ ಟಾಕ್ ನಡೀತಾ ಇದೆ. ಸೊ ಒಂದು ಎಮೋಷ್ನಲ್ ಮೂಮೆಂಟು. ಸೊ ಜಾನ್ ಸೀನಾ ಅವ್ರು ರಿಟೈರ್ ಆಗಿದ್ದಾರೆ ಇವಾಗ ಅಫಿಷಿಯಲಿ. ಸೊ ಇಷ್ಟು ವರ್ಷ ಸರ್ವೈವ್ ಆಗಿದ್ದಾರಲ್ಲ, ಇಷ್ಟು ವರ್ಷ ಆಡಿದಾರಲ್ಲ, ಅವರು ಎಂಟರ್ಟೈನ್ ಮಾಡಿದಾರಲ್ಲ, ಇಷ್ಟು ಫ್ಯಾನ್ಸ್ಗಳನ್ನ ಸಂಪಾದನೆ ಮಾಡಿದಾರಲ್ಲ. ಬ್ಯಾಕ್ ಇನ್ 2006 ಅಂತ ಕಾಣಿಸುತ್ತೆ ಜಾನ್ ಸೀನಾ ಅವರು ಇಂಡಿಯಾಗೆ ಬಂದಿದ್ದು. ಆ್ಯಂಡ್ ವೈರಲ್ ಕೂಡ ಆಗ್ತಿದೆ ಇವಾಗ ರೀಸೆಂಟಾಗಿ. ಗ್ರೇಟ್ ಖಾಲಿ ಅವರು ಜೊತೆಗೆ ರ್ಯಾಂಡಿ ಆರ್ಟನ್ನು, ರೋಮನ್ ರೈನ್ಸ್ ಎಲ್ಲ ಲೆಜೆಂಡ್ರಿ ಬ್ರುಸ್ಲೆಸ್ಸು. ಸೊ ಇವರೆಲ್ಲ ವಿಡಿಯೋ ಮಾಡಿಬಿಟ್ಟಿರುವಂಥದ್ದು ವೈರಲ್ ಆಗ್ತಿದೆ. ಆ್ಯಂಡ್ ಹಿಂದಿಲೂ ಕೂಡ ಮಾತಾಡಿದ್ದಾರೆ ರೀಸೆಂಟಾಗಿ ಗ್ರೇಟ್ ಖಾಲಿ ಅವರ ಜೊತೆಗೆ. ಅದು ಕೂಡ ಆ ವಿಡಿಯೋ ಕೂಡ ವೈರಲ್ ಆಗ್ತಾಯಿದೆ. ಸೊ ಶಬಾಷ್ ಹೇಳಲೇಬೇಕು ಜಾನ್ ಸೀನಾ ಅವರು ಇಷ್ಟು ವರ್ಷ ನಮ್ಮನ್ನು ಎಂಟರ್ಟೈನ್ ಮಾಡಿರೋದಕ್ಕೆ. ಇದು ಇವಾಗಿನ ಕಿಡ್ಸ್ಗಳಿಗೆ ಅರ್ಥ ಆಗೋದಿಲ್ಲ WWE ಅಂದರೆ ಏನು ಅಂತ. ನಜ್ಜಿ ಅವಾಗಿನ ಕಿಡ್ಸ್ಗಳಿಗೆ, ಆ 2K ಕಿಡ್ಸ್ಗೂ, ಅರ್ಲಿ 2K ಮತ್ತು 90s ಕಿಡ್ಸ್ಗಳಿಗೆ ನಜ್ಜಿ TV ಹಾಕೊಂಡು ನೋಡ್ಕೊಂಡು ಕೂತ್ಕೊಂಡ್ಬಿಡ್ತು ಅಂದರೆ ಜಾನ್ ಸೀನಾ ಬರ್ತಾರೆ, ರ್ಯಾಂಡಿ ಬರ್ತಾರೆ, ರೋಮನ್ ರೈನ್ಸ್ ಬರ್ತಾರೆ, ಅಂಥ ಪಂಚ್ ಬರುತ್ತೆ, ಇಂಥ ಪಂಚ್ ಬರುತ್ತೆ, ಅಲ್ಲೇ ಗುರುಸು ಹೊಡಿತಾರೆ, ಇಲ್ಲೇ ಗುರುಸು ಹೊಡಿತಾರೆ. ಗೊತ್ತಿರಲಿಲ್ಲ ನಮಗೆ ಅವಾಗ ಚಿಕ್ಕ ವಯಸ್ಸಲ್ಲಿ. ಎಲ್ಲ ಇದು ಸ್ಕ್ರಿಪ್ಟು ಅದು ಇದು ಅಂತೆಲ್ಲ ಗೊತ್ತಿರಲಿಲ್ಲ ನಮಗೆ. ಇಲ್ಲ ಇವ್ರು ಗೆಲ್ಲಬೇಕು, ಅವ್ರು ಗೆಲ್ಲಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅಂತೆಲ್ಲ ನೋಡ್ಕೊಂಡು ಕೂತ್ಕೊತಾ ಇದ್ವಿ. ಬಟ್ ಆಮೇಲೆ ಹೋಗ್ತಾ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ಇದೆಲ್ಲ ಏನೇನು ಆಗ್ತಾಯಿದೆ, ಏನೇನು ಮಾಡ್ತಾರೆ ಅಂತ. ಬಟ್ ಫ್ಯಾನ್ಸ್ಗಳನ್ನ ಸಂಪಾದನೆ ಮಾಡೋದಂತೂ ಏನು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಇಂಡಿಯಾದಲ್ಲಿ ಆ ಪಾರ್ಟಿ ಫ್ಯಾನ್ಸ್ ಇದ್ದಾರೆ ಜಾನ್ ಸೀನಾಗೆ. ಒಬ್ಬೊಬ್ಬರು ಲೆಜೆಂಡ್ಸ್ಗಳು ರಿಟೈರ್ ಆಗ್ತಾ ಹೋಗ್ತಾರೆ. ಸೊ ಏಜ್ ಆಗ್ತಾಯಿದೆ, ಅವರು ಕೂಡ ಏಜ್ ಆಗ್ತಿದೆ, ನಮಗೂ ಕೂಡ ಏಜ್ ಆಗ್ತಾ ಬರ್ತಾ ಇದೆ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ, ಆಕ್ಸೆಪ್ಟ್ ಮಾಡ್ಕೊಬೇಕು. ಬಟ್ ಈ ಥರ ಎಂಡನ್ನ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೆವರ್ ಗಿವ್ ಅಪ್ ಅನ್ನೋ ಒಂದು ಆ್ಯಟಿಟ್ಯೂಡಲ್ಲೇ, ಆ ಥರ ಒಂದು ಸ್ವ್ಯಾಗಲ್ಲೇ ರಿಟೈರ್ ಆಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಈ ಥರ ಒಂದು ಸ್ಯಾಡ್ ಎಂಡಿಂಗು ಅವರು ವಾಕ್ ಮಾಡ್ಬೇಕಾದ್ರೆ ನೋಡಬೇಕಾಗಿತ್ತು. ಒಂಥರ ಎಮೋಷ್ನಲ್ ಮೂಮೆಂಟು. ಸೊ ನೋಡಿದ್ರ ಅಂತ ಅಂದ್ಕೊಂಡಿದ್ರಿ ಲಾಸ್ಟ್ ಮ್ಯಾಚ್ನ? ಹೋಗ್ಬಿಟ್ಟು ಯೂಟ್ಯೂಬಲ್ಲೂ ಕೂಡ ಇದೆ, ಹೋಗ್ಬಿಟ್ಟು ನೋಡ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. WWE ಬಗ್ಗೆ ನಮ್ಮ ಚಾನಲಲ್ಲಿ ಬರ್ತಾ ಇರೋಂಥ ಮೊದಲನೇ ವಿಡಿಯೋ ಇದು, ಅದು ಜಾನ್ ಸೀನಾ ರಿಲೇಟೆಡು. ಮತ್ತೆ ಸಿಗೋಣ, ಬಾ.